ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯದಾದ್ಯಂತ ಅಷ್ಟೇ ಅಲ್ಲ ದೇಶದಾದ್ಯಂತ ಕೂಡ ಬಹಳ ಸದ್ದು ಮಾಡಿದಂಥ ಸುದ್ದಿ ದರ್ಶನ್ ಅವರ ಕೇಸ್. ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ. ಅದಾದ ಬಳಿಕ ಬಳ್ಳಾರಿ ಜೈಲಿನಲ್ಲಿರ್ತಾರೆ, ಬೆಂಗಳೂರು ಜೈಲಲ್ಲಿರ್ತಾರೆ. ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ಬೆನ್ನೋವು ಶುರುವಾಗುತ್ತೆ. ಹೀಗಾಗಿ ಮಧ್ಯಂತರ ಜಾಮೀನು ಪಡ್ಕೋತಾರೆ. ಆ ಮಧ್ಯಂತರ ಜಾಮೀನಿನ ಅವಧಿಯಲ್ಲಿ ಸರ್ಜರಿ ಮಾಡಿಸ್ಲೇಬೇಕು ಅಂತೇಳಿ ಕಾರಣ ಕೊಟ್ಟೇನು ಮಧ್ಯಂತರ ಜಾಮೀನು ಪಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಸರ್ಜರಿ ಆಗೋದೇ ಇಲ್ಲ. ಬಟ್ ಈಗ ನಟ ದರ್ಶನ್ ಮೈಸೂರು ವಾಸ್ತವ್ಯದ ಗಡುವು ಅಂತ್ಯ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರಿಗೆ ಮೈಸೂರಿನಲ್ಲಿ ಉಳಿಯೋದಕ್ಕೆ ನ್ಯಾಯಾಲಯವು ನೀಡಿದಂಥ 2 ವಾರಗಳ ಕಾಲಾವಕಾಶ ಭಾನುವಾರಕ್ಕೆ ಅಂದರೆ ನಿನ್ನೆಗೆ ಅಂತ್ಯ ಆಗಿದೆ. ಅನಾರೋಗ್ಯ ಪೀಡಿತ ತಾಯಿ ಮತ್ತು ಮೈಸೂರಿನ ತೋಟದ ಮನೆಯಲ್ಲಿರುವಂಥ ಸಾಕು ಪ್ರಾಣಿಗಳನ್ನು ನೋಡಬೇಕು, ಜೊತೆಗೆ ಬೆನ್ನು ನೋವಿನ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಪಡ್ಕೊಳ್ಬೇಕು ಅಂತೇಳಿ ಮೈಸೂರಿನ ಆಸ್ಪತ್ರೆಯಲ್ಲಿ 2ನೇ ಅಂದರೆ ಸೆಕೆಂಡ್ ಒಪಿನಿಯನ್ ಪಡ್ಕೊಂಡು ಅಲ್ಲಿ ಇದ್ದರು ದರ್ಶನ್ ಅವರು. ಈಗ ಬೆಂಗಳೂರಿನ CCH ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡಿದ್ರಲ್ಲ, ಅದರ ಗಡುವು ಮುಗಿದಿದೆ. ಕೋರ್ಟ್ನ ಅನುಮತಿ ಅವಧಿಯು ಭಾನುವಾರ ರಾತ್ರಿಗೆ ಮುಗಿದಿರೋದ್ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಮುಗಿಯೋವರೆಗೂ ಕೂಡ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಅಂದರೆ ಒಂದಿಷ್ಟು ತಾಯಿಯ ಅನಾರೋಗ್ಯ ಇದೆ, ಮತ್ತು ಸಾಕು ಪ್ರಾಣಿಗಳನ್ನು ನೋಡಬೇಕು, ಮತ್ತು ನನ್ನ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ಅವರು ಮೈಸೂರಿಗೆ ಹೋಗಿದ್ರು. ಅಂದರೆ ಅವರ ಕೇಸ್ ವಿಚಾರಣೆ ಆಗಿದ್ದು ಚಾರ್ಜ್ ಶೀಟ್ ಎಲ್ಲ ಹಾಕಿದ್ದು ಕೂಡ ಬೆಂಗಳೂರಲ್ಲೇ ಆಗಿರೋದ್ರಿಂದ ಅವ್ರು ಬೆಂಗಳೂರಲ್ಲೇ ಉಳ್ಕೊಳ್ಬೇಕು. ಬಟ್ ಅವರಿಗೆ ಒಂದಷ್ಟು ಸಮಯಾವಕಾಶವನ್ನು ಕೊಡಲಾಗಿತ್ತು. ಅದು ನಿನ್ನೆಗೆ ಗಡುವು ಮುಗಿದಿದೆ. ಹೀಗಾಗಿ ಅವರು ಬೆಂಗಳೂರನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋ ಹಾಗಿಲ್ಲ, ಬೆಂಗಳೂರಲ್ಲೇ ಉಳ್ಕೊಳ್ಬೇಕಾಗುತ್ತೆ. ಮತ್ತು ತನಿಖೆ ಅಂತ ಬಂದಾಗ ಎಲ್ಲ ತನಿಖೆಗೂ ಕೂಡ ಸಹಕಾರವನ್ನು ನೀಡಬೇಕಾಗುತ್ತೆ. ಈಗಾಗಲೇ ತನಿಖಾಧಿಕಾರಿಗಳು ಏನು ಚಾರ್ಜ್ ಶೀಟನ್ನು ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೂಡ ಇವ್ರಿಗೆ ಸಿಕ್ಕಿಬಿಟ್ಟಿದೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಅದರ ಬೆನ್ನಲ್ಲೇ ಈಗ ರೆಗ್ಯುಲರ್ ಬೇಲನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕಿಂತ ತನಿಖಾಧಿಕಾರಿಗಳು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆ ರೀತಿಯಾಗಿ ಸಿದ್ಧತೆ ಆಗಿರೋದ್ರಿಂದ ಒಂದಷ್ಟು ಆತಂಕ ಕೂಡ ಈಗ ದರ್ಶನ್ಗೆ ಶುರುವಾಗಿದೆ. ಅಂದರೆ ಏನಾಗಬಹುದು, ರೆಗ್ಯುಲರ್ ಬೇಲ್ ಏನಾದರೂ ಕ್ಯಾನ್ಸಲ್ ಆಗಬಹುದಾ ಅನ್ನುವಂಥ ಆತಂಕ ಶುರುವಾಗಿದೆ. ತನಿಖಾಧಿಕಾರಿಗಳು ಈಗಾಗಲೇ ಅವ್ರಿಗೆ ರೆಗ್ಯುಲರ್ ಬೇಲನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಮೈಸೂರಿನಲ್ಲಿ ಅವರಿರುವಂಥ ಅವಧಿ ಕೂಡ ಮುಕ್ತಾಯ ಆಗಿದೆ. ಇನ್ನು ರಾಷ್ಟ್ರ ಮಟ್ಟದ ಸುದ್ದಿಯನ್ನು ನೋಡೋದಾದರೆ ಪ್ರಿಯಾಂಕಾ ಕೆನ್ನಿಯಂತಹ ರಸ್ತೆಯನ್ನು ನಿರ್ಮಿಸ್ತೀನಿ ಅಂತ ಬಿಧೂರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದರೆ ರಾಜಕಾರಣಿಗಳು ಅಂತ ಬಂದಾಗ ನೋಡಿ, ನಾವು ಅಧಿಕಾರಕ್ಕೆ ಬಂದಾಗ ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ, ಡೆವಲಪ್ಮೆಂಟ್ಸ್ ಮಾಡ್ತೀವಿ ಅನ್ನೋದು ಬೇರೆ. ಬಟ್ ಇಲ್ಲಿ ರಾಜಕಾರಣಿಯನ್ನು ಸಂಸದೆ ಆಗಿರುವಂಥ ಪ್ರಿಯಾಂಕಾ ಗಾಂಧಿಯವರನ್ನ ರಸ್ತೆಗೆ ಹೋಲಿಕೆ ಮಾಡಿ ಬಿಧೂರಿ ಅವರು ಹೇಳಿಕೆಯನ್ನು ಕೊಟ್ಟರು. ಅದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಅಂದರೆ ಪ್ರಿಯಾಂಕಾ ಗಾಂಧಿಯವರ ಕೆನ್ನೆ ರೀತಿಯಾದಂಥ ರಸ್ತೆಯನ್ನು ನಾನು ಮಾಡಿಸ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. BJPಯ ವಿವಾದಿತ ನಾಯಕ ಆಗಿರುವಂಥ ರಮೇಶ್ ಬಿಧೂರಿ ಅವರ ಈ ಹೇಳಿಕೆ ಏನಿದೆ ಒಂದಷ್ಟು ವಿವಾದಾತ್ಮಕ ಆಗಿಬಿಟ್ಟಿದೆ. ಅವ್ರು ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಭಿವೃದ್ಧಿ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಜಯ ಗಳಿಸಿದ್ರೆ ಕಲ್ಕಾಜಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ವಾದ್ರಾ ಅವರ ಕೆನ್ನೆಯಂತಹ ರಸ್ತೆಗಳನ್ನ ಮಾಡ್ತೀನಿ ಅಂತ. ಹೀಗಾಗಿ ಈಗ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ಅನೇಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನೀವು ಯಾಕೆ ಇಂತಹ ಎಕ್ಸಾಂಪಲನ್ನು ಕೊಟ್ರಿ, ಕಂಪೇರ್ ಮಾಡೋದಕ್ಕೆ ನಿಮಗೆ ಬೇರೆ ಏನು ಸಿಗಲೇ ಇಲ್ವಾ? ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಡೆವಲಪ್ಮೆಂಟ್ಸ್ಗಳಾಗಿರ್ತವೆ, ಅಂತಹ ಡೆವಲಪ್ಮೆಂಟ್ಸ್ಗಳನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದಾಗಿತ್ತು. ಬಟ್ ಪ್ರಿಯಾಂಕಾ ಗಾಂಧಿಯವರ ಕೆನ್ನೆ ರೀತಿಯಾಗಿ ರಸ್ತೆ ಮಾಡಿಸ್ತೀನಿ ಅಂತ ಹೇಳೋದು ಎಷ್ಟು ಸರಿ ಅನ್ನುವಂಥ ಒಂದಷ್ಟು ಪ್ರಶ್ನೆ ಕೂಡ ಈಗ ಶುರುವಾಗಿದೆ. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಮೇಶ್ ಬಿಧೂರಿ ಅವರು ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಅನೇಕ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಆಕ್ರೋಶಕ್ಕೂ ಕೂಡ ಗುರಿಯಾಗಿದ್ರು. ಅದರ ಬೆನ್ನಲ್ಲೇ ಮತ್ತೊಂದು ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು